ರಾಮನಗರದ ಶಿವಭಕ್ತ MLA ಇಕ್ಬಾಲ್ ಹುಸೇನ್. ಇದೇನಿದು ವಿಚಿತ್ರವಾದ ಗುಣ ವಿಶೇಷಣಗಳೆಲ್ಲ ಇವತ್ತಿನ ಶೀರ್ಷಿಕೆಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಹೌದು, ಇದೇ ಮೊದಲ ಬಾರಿಗೆ MLA ಆಗಿ ರಾಮನಗರ ಕ್ಷೇತ್ರದಿಂದ ಆರಿಸಿ ಬಂದಿರುವ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಇವತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ರವರ ಅತ್ಯಂತ ನಿಷ್ಠಾವಂತ ಅಚಲ ಭಕ್ತನಾಗಿ ಎಲ್ಲೆಲ್ಲೂ ಬಿಂಬಿಸ್ಕೊಳ್ತಾ ಇದ್ದಾರೆ. ಬಹುಶಃ ಅವರ ಕುಲಬಾಂಧವ ಅಂದ್ರೆ ಒಕ್ಕಲಿಗ ಶಾಸಕರೇ ಬಹಿರಂಗವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳೋ ಒಂದು ದಿಟ್ಟ ನಿಲುವನ್ನು ತಾಳ್ಲಿಕ್ಕೆ ಹಿಂಜರಿತಾ ಇರುವಾಗ ಇಕ್ಬಾಲ್ ಹುಸೇನ್ ಯಾವುದೇ ಮರ್ಜಿ ಮುಲಾಜುಗಳಿಲ್ದನೆ ಹೈಕಮಾಂಡಿನ ಉಸ್ತುವಾರಿದಾರರ ಬೆದರಿಕೆ ಮಾತಿಗೂ ಬೆಚ್ಚದನೆ ಸ್ಪಷ್ಟವಾಗಿ ನಿಚ್ಚಳವಾಗಿ ಹೇಳ್ತಾ ಇದ್ದಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು, ಅವರೀಗ ಮುಖ್ಯಮಂತ್ರಿ ಆಗೋ ಕಾಲ ಕೂಡಿ ಬಂದಿದೆ. ಸುಮಾರು 137 MLAಗಳ ಪೈಕಿ 100 ಜನ ಶಾಸಕರ ಬೆಂಬಲ DK ಶಿವಕುಮಾರ್ ಬೆಂಬಲಕ್ಕಿದೆ ಅಂತ ಯಾವುದೇ ಮುಚ್ಚುಮರೆ ಇಲ್ಲದೆ ಪ್ರತಿನಿತ್ಯ ಬಿತ್ತರಿಸ್ತಾ ಹೊರಟಿದ್ದಾರೆ ಈ ಇಕ್ಬಾಲ್ ಹುಸೇನ್. ಅದೇನಿದು ಈ ಇಕ್ಬಾಲ್ ಹುಸೇನ್ ವೈಶಿಷ್ಟ್ಯತೆ? ಇಕ್ಬಾಲ್ ಹುಸೇನ್ 2018ರಲ್ಲಿ JDS ನಾಯಕ HD ಕುಮಾರಸ್ವಾಮಿ ಅವರ ವಿರುದ್ಧ ಸ್ಪರ್ಧಿಸಿ ಚುನಾವಣೆಯಲ್ಲಿ ಸೋತಿದ್ರು. ಅದಾದ ನಂತರ 2023ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಾಗ ಅವರನ್ನ ಸೋಲಿಸಿ ಇದೇ ಮೊದಲ ಬಾರಿಗೆ MLA ಆಗಿ ರಾಜ್ಯ ರಾಜಕಾರಣದಲ್ಲಿ ಪ್ರವೇಶ ಪಡೆದಿದ್ದಾರೆ. ಆತ ಸಾಮಾನ್ಯ ವ್ಯಕ್ತಿ ಏನಿಲ್ಲ. ತಮ್ಮನ್ನು ತಾವು ಚುನಾವಣಾ ಆಯೋಗಕ್ಕೆ ನೀಡಿದ ಘೋಷಣಾ ಪತ್ರದಲ್ಲಿ ನಾನೊಬ್ಬ ಕೃಷಿಕ ಮತ್ತು ವ್ಯಾಪಾರಿ ಅಂತ ಹೇಳ್ಕೊಂಡಿದ್ದಾರೆ. ಬಹುಶಃ ರೇಷ್ಮೆ ನಗರಿ ರಾಮನಗರದ ಅತ್ಯಂತ ಯಶಸ್ವಿ ರೇಷ್ಮೆ ವ್ಯಾಪಾರಿಗಳಲ್ಲಿ ಉತ್ಪಾದಕರಲ್ಲಿ ಅವರು ಒಬ್ಬರಾಗಿರಬಹುದು. ಸುಮಾರು 91 ಕೋಟಿ ಆಸ್ತಿ ಮೌಲ್ಯವನ್ನ ಘೋಷಿಸಿಕೊಂಡಿರೋ ಈ ಇಕ್ಬಾಲ್ ಹುಸೇನ್ ಅದು ಹೇಗೆ ಈ ಪರಿಯಾದ ಧೈರ್ಯ ಛಲವನ್ನ ಬಳಸ್ಕೊಂಡಿದ್ದಾರೆ? ಅದವರ ಶ್ರೀಮಂತಿಕೆಯಿಂದ ಬಂದ ಶಕ್ತಿನ ಅಥವಾ ಒಂದು ಹೊಸ ಪೀಳಿಗೆಯ ರಾಜಕಾರಣಿಯಾಗಿ ಅವರು ಪ್ರದರ್ಶಿಸ್ತಾ ಇರೋ ಒಂದು ದಿಟ್ಟ ನಿಲುವ? ಇದ್ರ ಬಗ್ಗೆ ಚರ್ಚೆ ಆಗಲಿ. ಅನೇಕ ಜನ ಅನುಭವಿ ನಾಯಕರುಗಳು DK ಶಿವಕುಮಾರ್ ಬಲಗೈ ಬಂಟರಂತೆ ಹಿಂದೆ ಮುಂದೆ ಓಡಾಡ್ಕೊಂಡಿರೋರು ಕೂಡ ಸ್ಪಷ್ಟವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳೋ ಧೈರ್ಯ ಬರ್ತಾ ಇಲ್ಲ. ಅವರ ಕಿರಿಯ ಸಹೋದರ ಸುರೇಶ್ ಕೂಡ ಒಬ್ಬ ಹಾಗೆ ಹೇಳ್ತಾರೆ, ಒಮ್ಮೆ ಹೀಗೆ ಹೇಳ್ತಿರ್ತಾರೆ. ಸಿದ್ದರಾಮಯ್ಯನವ್ರ ಪರವಾಗೂ ಮಾತಾಡ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನೋ ನನ್ನ ಆಸೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇಕ್ಬಾಲ್ ಹುಸೇನ್ ಮಾತ್ರ ಯಾವ ಹಿಂಜರಿಕೆಯೂ ಇಲ್ದನೆ ಇಲ್ಲ, DK ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಆಗ್ಲೇಬೇಕು, 100 ಶಾಸಕರ ಬೆಂಬಲ ಅವ್ರಿಗಿದೆ ಅಂತ ಹೇಳ್ತಿದ್ದಾರೆ. ಈ ಇಕ್ಬಾಲ್ ಹುಸೇನ್ ಅವರ ಅವರ ಸಾಮಾಜಿಕ ಧೋರಣೆ ಬಗ್ಗೆ ಹೇಳೋದಾದ್ರೆ ಕಳೆದ ವರ್ಷ ಜನವರಿ 22, 2024ರಲ್ಲಿ ಅಯೋಧ್ಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ನಡೆಯೋ ದಿವಸ ರಾಮನಗರದಲ್ಲಿ ಅಲ್ಲಿನ ಶಾಸಕ, ಅದು ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ರಾಮೋತ್ಸವನ್ನೇ ಆಚರಿಸ್ಬಿಟ್ರು. ಅಲ್ಲೊಂದು ನೂತನವಾಗಿ ನಿರ್ಮಿಸಲಾದ ಒಂದು ಶ್ರೀರಾಮನ ಮಂದಿರಕ್ಕೆ ಉದ್ಘಾಟನೆಯನ್ನು ನೆರವೇರಿಸಿಬಿಟ್ಟು ಊರ್ ಜನರಿಗೆಲ್ಲ ಅಂತರ್ಪಣೆ ಮಾಡಿ ಸಂಭ್ರಮಿಸಿದ್ರು. ರಾಮನಗರ ಅಯೋಧ್ಯ ರಾಮ ಮಂದಿರದ ಪ್ರತಿಷ್ಠಾಪನೆ ದಿವಸ ಒಬ್ಬ ಕಾಂಗ್ರೆಸ್ ಶಾಸಕ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಮೋತ್ಸವವನ್ನು ಆಚರಿಸಿದ ಅಂತಂದಾಗ ಅನೇಕ ಜನ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳಿಕೊಳ್ಳಲಿಕ್ಕಾಗದಂತಹ ಕಸಿವಿಸಿ, ಬಹಿರಂಗವಾಗಿ ಖಂಡಿಸ್ಲಿಕ್ಕಾಗದಂತಹ ಮುಜುಗರ, ಇದು ಇಕ್ಬಾಲ್ ಹುಸೇನರ ಜನಪ್ರಿಯತೆಗೆ ಕಾರಣವಾಗಿರ್ಬೋದು. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಎಣಿಸ್ತಾನೆ ಈ ರೀತಿ ಹಿಂದೂಗಳ ಭಕ್ತಿ ಭಾವಕ್ಕೆ ಪೂರಕವಾಗಿ ತಾನೂ ಕೂಡ ರಾಮನ ಹಬ್ಬ ಆಚರಿಸಿದ್ರಲ್ಲ, ಅದು ರಾಮನಗರ ಕ್ಷೇತ್ರದ ಪ್ರತಿನಿಧಿ ಆಗಿಬಿಟ್ಟು ರಾಮನ ಹಬ್ಬವನ್ನ ಆಚರಿಸಿದ್ರು ಇಕ್ಬಾಲ್ ಹುಸೇನ್. ಅದು ಇಕ್ಬಾಲ್ ಹುಸೇನ್ ವೈಶಿಷ್ಟ್ಯತೆ. ಅದಷ್ಟೇ ಅಲ್ಲ, ಈ ವರ್ಷ 100 ಜನ ಬಡ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸುಮಾರು 54 ಲಕ್ಷ ರೂಪಾಯಿನಷ್ಟು ಆರ್ಥಿಕ ನೆರವನ್ನು ನೀಡಿದ್ದಾರಂತೆ. ಅವರ ಉನ್ನತ ವ್ಯಾಸಂಗಕ್ಕೆ ಬೇಕಾಗುವ ಶುಲ್ಕ ಫೀಸ್ ಕಟ್ಟಲಿಕ್ಕೆ ಅವರಿಗೆ ನೆರವಾಗಿದ್ದಾರೆ. ತನ್ಮೂಲಕ ಮುಸ್ಲಿಂ ಯುವಕರಲ್ಲಿ ಒಂದು ಸಬಲೀಕರಣದ ಪ್ರಕ್ರಿಯೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬೇರೆ ರಾಜಕಾರಣಿಗಳ ತರ ಎಡವಡಿಂಗಿ ಮಾತನಾಡ್ಲಿಕ್ಕಾಗ್ದೇನೆ ಸ್ಪಷ್ಟವಾಗಿ ಮಾತಾಡ್ತಿರೋ ಈ ಇಕ್ಬಾಲ್ ಹುಸೇನ್ ಅನ್ನೋ ಶಿವಕುಮಾರ್ ಭಕ್ತನಿಗೆ ಸಾಥ್ ನೀಡ್ತಾ ಇರೋರು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್. ಈ ಇಕ್ಬಾಲ್ ಹುಸೇನ್ಗಿಂತ ಮುಂಚೆನೆ ಶಿವಗಂಗಾ ಬಸವರಾಜ್ ಮೊದಲ ದಿನದಿಂದನೇ ನನಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನನ್ನ ಕನಸು, ಅವರು 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಆಗೋದು ಶತಸಿದ್ಧ ಅಂತ ಆವತ್ತಿಂದ ಇವತ್ತಿನವರೆಗೂ ಕಾಳೆ ಉತ್ತಾನೆ ಬಂದಿದ್ದಾರೆ.
ಯಾರು ಅವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಶಿವಗಂಗಾ ಬಸವರಾಜ್ ದೊಡ್ಡ ಸಮುದಾಯಕ್ಕೆ ಸೇರಿದವರು. ಅದಷ್ಟೇ ಅಲ್ಲ, ಆ ಕಾಂಗ್ರೆಸ್ನಲ್ಲಿರೋ ಅನೇಕ ಜನ ಹಿರಿಯ ಲಿಂಗಾಯತ್ ನಾಯಕರುಗಳಿಗೂ ಕೂಡ ಆ ಧೈರ್ಯ ಬರ್ತಾ ಇಲ್ಲ, ಆತರ ಬಹಿರಂಗವಾಗಿ ಹೇಳ್ಕೊಳ್ಳೋ ಧೈರ್ಯ ಬರ್ತಾ ಇಲ್ಲ. ಎಲ್ರೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡ್ತಿರುವಾಗ ಶಿವಗಂಗಾ ಬಸವರಾಜ್ ಕೂಡ ಅಷ್ಟೇ ಮುಚ್ಚು ಮರೆಯಲ್ದೇನೆ ಶಿವಕುಮಾರ್ ಪರ ನಿಂತಿದ್ದಾರೆ. ಅಲ್ಲೊಬ್ಬ ಶಿವಗಂಗಾ ಬಸವರಾಜ್, ರಾಮನಗರದಲ್ಲೊಬ್ಬ ಶಿವಭಕ್ತ ಇಕ್ಬಾಲ್ ಹುಸೇನ್, ಡಿ ಕೆ ಶಿವಕುಮಾರ್ ಬೆನ್ ಹಿಂದೆ ಇವರಿಬ್ರು ಕೂಡ ಅವರು ಮುಖ್ಯಮಂತ್ರಿ ಆಗ್ಲಿ ಅನ್ನೋ 24 ಗಂಟೆ ಕಾಲವೂ ಜಪ ಮಾಡ್ತಾ ಇರುವಂತಹ ಶಾಸಕರು. ಇಕ್ಬಾಲ್ ಹುಸೇನ್ ತಮ್ಮ ಇನ್ನು ಬಾಕಿ ಉಳಿದಿರೋ 3 ವರ್ಷದ ಅವಧಿಯಲ್ಲಿ ರಾಮನಗರಕ್ಕೆ ಇನ್ನೆಷ್ಟು ಅಭಿವೃದ್ಧಿ ಕೇಂದ್ರಿತ ಸಮೃದ್ಧಿಯನ್ನು ತರ್ತಾರೋ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ನಿಜ, ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆಗೇ ಬಿಟ್ರೆ, ಇಕ್ಬಾಲ್ ಹುಸೇನ್ರ ಕನಸು ನನಸಾಗೇ ಬಿಟ್ರೆ, ಅವರ ಮಂತ್ರಿ ಮಂಡಲದಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿ ಮಿಂಚುವುದಂತೂ ಖಂಡಿತ. ಮತ್ತೊಂದು ವಿಚಿತ್ರ ನೋಡಿ, ಯಾವಾಗ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ತಾನು ಡಿ ಕೆ ಶಿವಕುಮಾರ್ ಬೆಂಬಲಿಗ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಆವತ್ತಿಂದ ಸಿದ್ದರಾಮಯ್ಯ ಒಡ್ಡೋಲಗದ ಹಿರಿಯ ಮುಸ್ಲಿಂ ನಾಯಕ ಮಂತ್ರಿ ಅದ್ಯಾಕೋ ಜಮೀರ್ ಅಹಮದ್ ಸಾಹೇಬರು ಸದ್ದಡಿಗೆ ಹೋಗ್ಬಿಟ್ಟಿದೆ. ಜಮೀರ್ ಅಹಮದ್ ಸಾಹೇಬರು ತಣ್ಣಗಾಗ್ಬಿಟ್ಟಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆ ಸಂದರ್ಭದಲ್ಲಿ ತುಂಬಾ ಮಿಗ್ತಾ ಇದ್ರು ಜಮೀರ್ ಅಹಮದ್ ಸಾಹೇಬರು. ಅವರಲ್ಲಿ ಆಡಿದ ಭಾಷಣಗಳಿಂದಾಗಿ ಸಾಕಷ್ಟು ವಿವಾದ ಎದ್ದಿತ್ತು. ಅದೇನೇ ಆಗ್ಲಿ, ಹಾಗೂ ಹೀಗೂ ಚನ್ನಪಟ್ಟಣದಲ್ಲಿ ಸಿ.ಪಿ. ಯೋಗೇಶ್ವರನ್ನ ಗೆಲ್ಲಿಸ್ಕೊಂಡು ಬಂದಾದ್ಮೇಲೆ ಜಮೀರ್ ಅಹಮದ್ ಮೀರ್ಸೋಷ್ಟು ಪ್ರಭಾವವನ್ನ ಬೆಳೆಸ್ಕೊಂಡಿದ್ದಾರೆ ಈ ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ ಈ ಪರಿಯಾಗಿ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚಾಲೆಂಜ್ ಮಾಡ್ತಾ ಇರೋ ಒಬ್ಬ MLA ಆಗಿ ಹೊರಹೊಮ್ಮಿರೋದು ಕಾಂಗ್ರೆಸ್ ಪಕ್ಷದ ಒಳ ವಿದ್ಯಮಾನಗಳ ವೈಚಿತ್ರ ಅಂತ ಕಾಣುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಆಂತರಿಕ ಪ್ರಜಾಪ್ರಭುತ್ವ ವಿಜೃಂಭಿಸ್ತಾ ಇದನೋ, ಅಥವಾ ಸಿದ್ದರಾಮಯ್ಯನವರಿಗೆ ಇವತ್ತು ಬರ್ತಾ 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 ತಮ್ಮ ಶಾಸಕರ ಮೇಲೆ ಇರಬಹುದಾಗಿದ್ದ ಹಿಡಿತ ಶಿಥಿಲಗೊಳ್ತಾ ಇದೆ ಅಂತ ಕಾಣುತ್ತೆ. ಆಡಳಿತದ ಮೇಲೆ ಅವ್ರ ಹಿಡಿತ ಶಿಥಿಲಗೊಳ್ತಾ ಇದೆ. ಆರ್ಥಿಕ ವ್ಯವಸ್ಥೆಯ ಮೇಲೆ ಅವ್ರಿಗೆ ನಿಯಂತ್ರಣ ಸಾಧ್ಯವಾಗ್ತಾ ಇಲ್ಲ. ಈ ಗ್ಯಾರಂಟಿ ಆಧಾರಿತ ಇವತ್ತಿನ ವ್ಯವಸ್ಥೆಯಲ್ಲಿ ಇಕ್ಬಾಲ್ ಹುಸೇನ್ ತರದ ಶಾಸಕರು, ಅವ್ರಿಗೆ ಸಾಕಷ್ಟು ಶ್ರೀಮಂತಿಕೆ, ವ್ಯಕ್ತಿಗತವಾಗಿ ಶ್ರೀಮಂತಿಕೆ ಇದೆ, ಅದೇ ರೀತಿ ರಾಜಕೀಯ ಧೈರ್ಯ ಇದೆ, ಇಚ್ಛಾಶಕ್ತಿ ಇದೆ. ಇಂಥ ಒಂದು ಡಜನ್ ಶಾಸಕರು ಈ ರೀತಿ ತಮ್ಮ ಸ್ವತಂತ್ರವಾದ ವಿಚಾರಗಳನ್ನ ಬಹಿರಂಗವಾಗಿ ಮಂಡಿಸೋ ಒಂದು ಛಾತಿ ಬೆಳೆಸ್ಕೊಂಡ್ರೆ ರಾಜಕೀಯ ಪಕ್ಷಗಳಲ್ಲಿ ಕಾಣೆಯಾಗಿರುವಂತಹ ಆಂತರಿಕ ಪ್ರಜಾಪ್ರಭುತ್ವ ಮತ್ತೆ ನೆಲೆಗೊಳ್ಳಬಹುದು ಅಂತ ಕಾಣುತ್ತೆ. ವಿಪರ್ಯಾಸ ಅಂತಂದ್ರೆ, ತಮ್ಮ ಈ ಕಟ್ಟಾ ಭಕ್ತನಿಗೆ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಬಲದಿಂದ ಶಿಸ್ತು ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿರೋರು ಕೂಡ ಡಿ ಕೆ ಶಿವಕುಮಾರ್ ಅವರೇ. ಯಾಕಂದ್ರೆ ಹೈಕಮಾಂಡ್ ನ ಆದೇಶವನ್ನ ಪಾಲಿಸಲೇಬೇಕಾಗಿತ್ತು. ಈ ಇಕ್ಬಾಲ್ ಹುಸೇನ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಆಗದೆ ಇರೋ ಶಿವಕುಮಾರ್ ಹೇಳ್ತಿರ್ತಾರೆ, ಕೆಲವರು ಬಾಯಿ ಚಪ್ರಕ್ ಮಾತಾಡ್ತಾ ಇರ್ತಾರೆ, ಬಟ್ ಯಾರು ಕೂಡ ಬಹಿರಂಗವಾಗಿ ಹೇಳಿಕ್ ಹೋಗ್ಬಿಡಿ, ಆತರ ನನಗೆ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ಇರ್ಲಿ, ಶಿವಕುಮಾರ್ ಮೊನ್ನೆ ಆಷಾಢ ಶನಿವಾರದ ದಿವಸ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈಡ್ಗಾಯ ಹೊಡೆದ್ರು. ದೇವಸ್ಥಾನದ ಹೊರಗೆ ಬಂದ ಮೇಲೆ ಪ್ರಯತ್ನ ಸೋಲ್ಬಹುದು, ಪ್ರಾರ್ಥನೆ ಸೋಲೋದಿಲ್ಲ ಅಂತ ಮತ್ತೊಮ್ಮೆ ತಮ್ಮ ಭಕ್ತಿ ಭಾವವನ್ನ ಬಿತ್ತರಿಸುತ್ತಾರೆ. ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಗಳಿಗೆಲ್ಲ ಪೂರಕವಾಗಿ ಗಟ್ಟಿ ಧ್ವನಿಯಾಗಿ ನಿಂತಿದ್ದಾರೆ. ಶಿವಭಕ್ತ ಇಕ್ಬಾಲ್ ಹುಸೇನ್ ಮತ್ತು ಶಿವಗಂಗಾ ಬಸವರಾಜ್ ಇವರ ಆಶಯಗಳು ಈಡೇರೋ ಕಾಲ ಬಂದಿದೆ ಅಂತ ಕಾಣುತ್ತೆ. ಯಾಕಂದ್ರೆ ಸುರ್ಜೇವಾಲಾ ಅವರು ನಿನ್ನೆಯಿಂದ 2ನೇ ಸುತ್ತಿನ ಅಭಿಪ್ರಾಯ ಸಂಗ್ರಹಣೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ವಿರುದ್ಧ ಶಾಸಕರ ಅಭಿಪ್ರಾಯ ಕ್ರೋಢೀಕರಣಕ್ಕೆ ಕೈ ಹಾಕಿಬಿಟ್ಟಿದೆ. ಅವರ ಸಿದ್ದರಾಮಯ್ಯ ಪದಚ್ಯುತಿಯ ಕ್ಷಣಗಣನೆ ಶುರುವಾಗಿಬಿಟ್ಟಿದೆ ಅನ್ನೋದಕ್ಕೆ ನಿನ್ನೆಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕದ ಉಸ್ತುವಾರಿ ಜನರಲ್ ಸೆಕ್ರೆಟರಿ, ಅವರು ಶುರು ಮಾಡಿರೋ ಸಮಾಲೋಚನಾ ಪ್ರಕ್ರಿಯೆ ಸೂಚಿಸ್ತಾ ಇದೆ. ಇರಲಿ, ಸದ್ಯಕ್ಕೆ ಇಕ್ಬಾಲ್ ಹುಸೇನ್ ಎಲ್ಲಿವರೆಗೆ ತಮ್ಮ ಶಿವಭಕ್ತಿಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ, ಶಿವಕುಮಾರ್ ಕುರಿತಂತೆ ವ್ಯಕ್ತಿಗತವಾದ ನಾಯಕ ನಿಷ್ಠೆಯನ್ನು ಎಲ್ಲಿವರೆಗೂ ಮುಂದುವರ್ಸ್ಕೊಂಡು ಹೋಗ್ತಾರೆ, ಅದರ ಪ್ರತಿಫಲ ಏನ್ ಸಿಗಬಹುದು ನಮ್ಗೆ ಈಗಲೇ ಊಹಿಸ್ಲಿಕ್ಕಾಗಲ್ಲ. ರಾಜಕಾರಣದಲ್ಲಿ ಇವತ್ತು ಭಕ್ತನಾಗಿರೋನು ನಾಳೆ ಪರಮ ವೈರಿ ಆಗಿರ್ಬೋದು, ಇವತ್ತು ಅಚಲ ನಿಷ್ಠಾವಂತ ಬೆಂಬಲಿಗನಾಗಿರೋನು ನಾಳೆ ಬಗಲ್ ಮೇ ದುಶ್ಮನ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಇರಲಿ, ಜಮೀರ್ ಅಹಮದ್ರಂತ ವರ್ಚಸ್ವಿ ಮಂತ್ರಿಯನ್ನ ಮಂಕು ಮಾಡುವಷ್ಟು ಇವತ್ತು ಮಿಂಚ್ತಾ ಇದ್ದಾರೆ
ಇಕ್ಬಾಲ್ ಹುಸೇನ್ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದಾರೆ. ನಮಸ್ಕಾರ.